ಊರಲ್ಲಿ ಒಂದು ಅನಾಥ ಆಶ್ರಮ ಉಂಟು. ನಾವೇ ಅಡಿಗೆ ಮಾಡಿ ಊಟ ಕೊಡೋಣಂತ. ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟು ಅದ್ಭುತವಾದ ವಿಡಿಯೋ ಅಂತಂದ್ಬಿಟ್ಟು. ಹೌದು, ಸದ್ಯ ಈಗ ಸೋಷಿಯಲ್ ಮೀಡಿಯಾದಲ್ಲಂತೂ ಸಿಕ್ಕಾಪಟ್ಟೆ ಬಿಗ್ ಬಾಸ್ಗೆ ಯಾರ್ಯಾರು ಹೋಗಿ ಬಂದಿದ್ದಾರೆ ಅವ್ರದ್ದೇ ಹವಾ. ಅದರಲ್ಲೂ ಕೂಡ ಬಿಗ್ ಬಾಸ್ ಸೀಸನ್ 12ರ ರನ್ನರ್ ಅಪ್ ಆದ ರಕ್ಷಿತ್ ಅವರಂತೂ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದಾರೆ. ಗಿಲ್ಲಿಯವರು ಕೂಡ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದಾರೆ. ಪ್ರತಿಯೊಬ್ಬರು ಕೂಡ ಒಂದಲ್ಲ ಒಂದು ಕೆಲಸದಲ್ಲಿ ಇಲ್ಲಿ ಬ್ಯುಸಿಯಾಗಿದ್ದಾರೆ. ಒಂದು ಪ್ರೋಗ್ರಾಮ್ಗೆ ಹೋಗೋದಿರ್ಬೋದು, ಈ ರೀತಿಯಾಗಿ ಒಂದು ಸಭೆ ಸಮಾರಂಭಗಳನ್ನ ಅಟೆಂಡ್ ಮಾಡ್ತಿದ್ದಾರೆ. ಆದರೆ ರಕ್ಷಿತ್ ಅವರು ಈ ಒಂದು ವಿಡಿಯೋ ಏನು ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಂಡಿದ್ದಾರೆ. ಸಿಕ್ಕಾಪಟ್ಟೆ ಇದಕ್ಕೆ ಮೆಚ್ಚುಗೆಯ ಸುರಿಮಳೆನೇ ಇಲ್ಲಿ ಹರಿದಿದೆ ಅಂತಾನೆ ಇಲ್ಲಿ ಹೇಳ್ಬೋದು. ಅದರಲ್ಲೂ ಕೂಡ ಅಭಿಮಾನಿಗಳಂತೂ ಸಿಕ್ಕಾಪಟ್ಟೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಮತ್ತೆ ಇಲ್ಲಿ ಬಿಗ್ ಬಾಸ್ ಚೈತ್ರಾ ಕುಂದಾಪುರ್ ಅವರು ಕೂಡ ಈ ಒಂದು ವಿಡಿಯೋಗೆ ಮೆಚ್ಚುಗೆನ ಇಲ್ಲಿ ಸಲ್ಲಿಸಿದ್ದಾರೆ. ಬಿಗ್ ಬಾಸ್ ಮನೆ ಒಳಗಡೆ ಇರಬೇಕಾದ್ರೆ ಅವರು ಎಷ್ಟು ನೀಟಾಗಿ ಅಚ್ಚುಕಟ್ಟಾಗಿ ಎಲ್ರಿಗೂ ಕೂಡ ಇಲ್ಲಿ ಅಡುಗೆನ ಮಾಡಿಕೊಟ್ಟಿದ್ರು. ಅದರಲ್ಲೂ ಕೂಡ ಸ್ವಲ್ಪ ಜನ ಬಿಗ್ ಬಾಸ್ ಮನೆ ಒಳಗಡೆ ಇರಬೇಕಾದ್ರೆ ಹೇಳಿದ್ರು, ಇಲ್ಲ ರಕ್ಷಿತ್ ಅವರು ತುಂಬ ಚೆನ್ನಾಗಿ ಅದ್ಭುತವಾಗಿ ಅಡುಗೆ ಮಾಡ್ತಾರೆ, ಅಡುಗೆ ವಿಚಾರದಲ್ಲಂತೂ ಸಖತ್ ಇಷ್ಟ ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ಇಲ್ಲಿ ಹೇಳಿದರು. ಸದ್ಯ ಇವಾಗ ಈ ಒಂದು ವಿಡಿಯೋ ನೋಡಿದ ತಕ್ಷಣವೇ ಸಿಕ್ಕಾಪಟ್ಟೆ ಎಲ್ಲರೂ ಕೂಡ ಮೆಚ್ಚುಗೆನ ವ್ಯಕ್ತಪಡಿಸಿದ್ದಾರೆ. ಅದರಲ್ಲೂ ಕೂಡ ಸುಮಾರು ಜನ ಇಲ್ಲಿ ಹೇಳಿರೋದೇನಪ್ಪ ಅಂತಂದರೆ, ಬಿಗ್ ಬಾಸ್ ನಿಜವಾದ ವಿನ್ನರ್ ನೀನೇ ರಕ್ಷಿತಾ, ಮಾತಲ್ಲಿ ಪಟಾಕಿ, ಹೃದಯ ಶ್ರೀಮಂತಿಕೆ, ಎಲ್ಲರ ಜೊತೆ ಮುಕ್ತವಾಗಿ ಬೆರೆಯುವ ನಿನ್ನ ಈ ಗುಣನಡತೆಯಿಂದ ಇನ್ನೂ ಎತ್ತರಕ್ಕೆ ನೀನು ಬೆಳಿಬೇಕು ಅಂತ ಕೂಡ ಕಮೆಂಟ್ ಹಾಕಿದ್ದಾರೆ. ರಕ್ಷಿತಾಗೆ ವೋಟ್ ಹಾಕಿದ್ದು ವ್ಯರ್ಥ ಆಗಿಲ್ಲ ನೋಡಿ, ಆದರೆ ಗಿಲ್ಲಿ ಅಶ್ವಿನಿಯವರು ಎಲ್ಲಿದ್ದಾರೆ ಅಂತಂದ್ಬಿಟ್ಟು ಸ್ವಲ್ಪ ಜನ ಇಲ್ಲಿ ಬೇಸರನ ವ್ಯಕ್ತಪಡಿಸ್ತಿದ್ದಾರೆ. ಆದ್ರೆ ಇಲ್ಲಿ ಹೌದು, ಪ್ರತಿಯೊಬ್ಬರಿಗೂ ಕೂಡ ಒಬ್ಬ ಸ್ಪರ್ಧಿನೇ ಇಷ್ಟ ಆಗಬೇಕು ಅಂತ ಏನೂ ಇಲ್ಲ. ಬಿಗ್ ಬಾಸ್ ಮನೆಗೆ ಸುಮಾರು ಜನ ಸ್ಪರ್ಧಿಗಳಾಗಿ ಇಲ್ಲಿ ಹೋಗಿರ್ತಾರೆ. ಅದರಲ್ಲಿ ಒಬ್ಬೊಬ್ಬ ಸ್ಪರ್ಧಿ ಒಬ್ಬೊಬ್ಬರಿಗೆ ಇಷ್ಟ ಆಗ್ತಾರೆ. ಒಬ್ಬೊಬ್ಬರಿಗೆ ಅಶ್ವಿನಿಯವರು ಇಷ್ಟ ಆದರೆ ಒಬ್ಬೊಬ್ಬರಿಗೆ ಜಾನ್ವಿಯವರು ಇಷ್ಟ ಆಗ್ತಾರೆ. ಒಬ್ಬರಿಗೆ ಜಾನ್ವಿಯವರು ಇಷ್ಟ ಆದರೆ ಇನ್ನೊಬ್ಬರಿಗೆ ಕಾವ್ಯವರು, ಇನ್ನೊಬ್ಬರಿಗೆ ಕಾವ್ಯವರು ಇಷ್ಟ ಆದರೆ ಇನ್ನೊಬ್ಬರಿಗೆ ರಕ್ಷಿತ್ ಅವರು. ಈ ರೀತಿಯಾಗಿ ಅದರಲ್ಲೂ ಕೂಡ ಗಿಲ್ಲಿಯವರಂತೂ ವಿನ್ ಆಗಿದ್ದಾರೆ. ಅವರಂತೂ ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಆಗಿದ್ದಾರೆ. ಆದ್ರೆ ಇಲ್ಲಿ ಸ್ವಲ್ಪ ಜನ ಅಭಿಮಾನಿಗಳು ಏನಂದ್ರೆ ಗಿಲ್ಲಿಯವ್ರ ಮೇಲೆ ಸ್ವಲ್ಪ ಬೇಜಾರಾದಂಗೆ ಕಾಣಿಸ್ತದೆ. ಏನಕ್ಕೆ ಅಂತಂದ್ರೆ ಕಮೆಂಟ್ ಅಲ್ಲಿ ನೀವು ಅಬ್ಸರ್ವ್ ಮಾಡಬಹುದು, ರಕ್ಷಿತಾಗೆ ವೋಟ್ ಹಾಕಿತ್ತು ವ್ಯರ್ಥ ಆಗಿಲ್ಲ ನೋಡಿ, ಆದ್ರೆ ಗಿಲ್ಲಿ ಮತ್ತೆ ಅಶ್ವಿನಿ ಈಗ ಎಲ್ಲಿದ್ದಾರೆ ಅಂತ ಅಂದ್ಬಿಟ್ಟು ಕೇಳ್ತಿದ್ದಾರೆ. ನಿಜವಾಗ್ಲೂ ಕೂಡ ಸ್ವಲ್ಪ ಜನಕ್ಕೆ ಇಲ್ಲಿ ಗಿಲ್ಲಿಯವ್ರ ಮೇಲೆ ಅಶ್ವಿನಿಯವ್ರ ಮೇಲೆ ಬೇಸರ ಆಗಿದೆ ಅಂತ ಅಂದ್ಬಿಟ್ಟು ಅನಿಸ್ತದೆ. ಖಂಡಿತವಾಗ್ಲೂ ವೀಕ್ಷಕರೇ, ಬಿಗ್ ಬಾಸ್ ಸ್ಪರ್ಧಿಯಾಗಿದ್ದ ಚೈತ್ರಾ ಕುಂದಾಪುರ್ ಅವರು ಕೂಡ ಈ ಒಂದು ವಿಡಿಯೋಗೆ ಮೆಚ್ಚುಗೆನ ಸಲ್ಲಿಸಿದ್ದಾರೆ. ನಿಮಗೆ ಒಂದು ವಿಚಾರದ ಬಗ್ಗೆ ಏನನ್ಸುತ್ತೆ ಮತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.